ನೊಂದಜೀವಿ ಕಾದಂಬರಿ ಸಂಗ್ರಹದಲ್ಲಿ ಈವರೆಗೆ ನಡೆದ ಕತೆ ಇದು. ರೊಟ್ಟಿ ಕದ್ದುದಕ್ಕಾಗಿ 19 ವರ್ಷಗಳು ಬಂದೀಖಾನೆಯ ನರಕದಲ್ಲಿ ಕಾಲ ಕಳೆದ ಜಾನ್ ವಾಲ್ಜಾನ್ ಶಿಕ್ಷೆ ಮುಗಿಸಿ ಹೊರಬರುತ್ತಾನೆ. ಕೈದಿ ಎಂದು ಗೊತ್ತಾದೊಡನೆ ಎಲ್ಲರೂ ಅವನನ್ನು ತಿರಸ್ಕರಿಸುತ್ತಾರೆ. ಆಶ್ರಯ ಕೋರಿ ಬಂದಾಗ ಬಿಷಪ್ಪರು ಅವನ ವಿವರ ಕೇಳದೆ ಉಪಚರಿಸಿ ಸಾಂತ್ವನ ನೀಡುತ್ತಾರೆ. ಆದರೆ ಬೆಳ್ಳಿ ತಟ್ಟೆ ಚಮಚ ಕದ್ದು ಪೊಲೀಸರಿಗೆ ಸಿಕ್ಕಿಬಿದ್ದ ಜಾನ್ ವಾಲ್ಜಾನನಿಗೆ ಬೆಳ್ಳಿಯ ದೀಪಗಳನ್ನು ಕೊಟ್ಟು ಬಂಧನದಿಂದ ಬಿಡಿಸುತ್ತಾರೆ. ಇನ್ನು ಧರ್ಮ ಮಾರ್ಗದಲ್ಲಿ ಬಾಡು ಎಂದು ಅವನಿಗೆ ಉಪದೇಶಿಸುತ್ತಾರೆ. ಜಾನ್ ವಾಲ್ಜಾನ್ ಮಾಡಿಲೀನ್ ಎಂಬ ಹೆಸರನ್ನು ಇಟ್ಟುಕೊಂಡು ಸಣ್ಣ ಪಟ್ಟಣವೊಂದಕ್ಕೆ ಹೋಗಿ ಗಾಜಿನ ಮಣಿಗಳನ್ನು ತಯಾರಿಸುವ ಕಾರ್ಖಾನೆಯಲ್ಲಿ ಸಣ್ಣ ಕೆಲಸ ಸಂಪಾದಿಸುತ್ತಾನೆ. ಕ್ರಮೇಣ ಶ್ರೀಮಂತನಾಗಿ 8 ವರ್ಷವಾಗುವಾಗ ಆ ನಗರದ ನಗರಾಧ್ಯಕ್ಷನೂ ಆಗುತ್ತಾನೆ. ಮಾಡಿಲೀನ್ನನ್ನು ನಂಬದ ಪೊಲೀಸ್ ಅಧಿಕಾರಿ ಜೇವರ್ಟ್ ಅವನ ವಿರುದ್ಧ ಸಾಕ್ಷ್ಯಗಳನ್ನು ಕಲೆ ಹಾಕುತ್ತಾ ಇರುತ್ತಾನೆ. ಅಪಘಾತದಲ್ಲಿ ಕುದುರೆ ಗಾಡಿಯ ಕೆಳಕ್ಕೆ ಸಿಕ್ಕಿ ಸಾಯುತ್ತಿದ್ದ ಫಾಚಲವಾನ್ನನ್ನು ಕಾಪಾಡಬಲ್ಲವ ಮಾಜಿ ಕೈದಿಯೊಬ್ಬ ಎಂದು ಹೇಳುತ್ತಾನೆ. ತನ್ನ ಮೇಲೆ ಸಂಶಯ ಬರುತ್ತದೆ ಎಂದು ತಿಳಿದಿದ್ದರೂ ಗಾಡಿಯ ಅಡಿ ನುಗ್ಗಿ ಮಾಡಿಲೀನ್ ಫಾಚಲವಾನನನ್ನು ರಕ್ಷಿಸುತ್ತಾನೆ. ಇದೇ ರೀತಿ ಅತ್ಯಾಚಾರಿ ಶ್ರೀಮಂತನನ್ನು ಹೊಡೆದಟ್ಟಿದ ಫಾಂಟೀನರನ್ನು ಬಂಧಿಸುತ್ತಿದ್ದ ಜೇವರ್ಟನಿಂದ ಅವಳನ್ನು ಬಿಡಿಸುತ್ತಾನೆ. ಒಂದು ದಿನ ಜೇವರ್ಟ್ ಮಾಡಿಲೀನನ ಬಳಿ ಬಂದು ಇವನೇ ಹಳೆ ಕೈದಿ ಜಾನ್ ವಾಲ್ಜಾನ್ ಎಂದು ತಾನು ತಿಳಿದುದಾಗಿಯೂ ಈಗ ಬೇರೆಯವನೊಬ್ಬ ಜಾನ್ ವಾಲ್ಜಾನ್ ಎಂದು ಇತರರು ನಿರ್ಧರಿಸಿ ವಿಚಾರಣೆ ನಡೆಸುತ್ತಿರುವುದಾಗಿ ತಿಳಿಸುತ್ತಾನೆ. ಮಾಡಿಲೀನ್ ಆ ವಿಚಾರಣೆಗೆ ಹೋಗಿ ತಾನೇ ಜಾನ್ ವಾಲ್ಜಾನ್ ಎಂದು ನಿರೂಪಿಸಿ ನ್ಯಾಯಾಧೀಶರು ಗಲಿಬಿಲಿಗೆ ಒಳಗಾದಾಗ ತನ್ನ ಮನೆಗೆ ಬರುತ್ತಾನೆ. ಫಾಂಟೀನರನ್ನು ಸಂತೈಸಲು ಹೋಗಿದ್ದಾಗ ಬಂಧನಕ್ಕೆ ಒಳಗಾಗುತ್ತಾನೆ. ಫಾಂಟೀನ್ ಸಾಯುತ್ತಾಳೆ. ಅಲ್ಲಿಂದ ತಪ್ಪಿಸಿಕೊಂಡು ತನ್ನ ವ್ಯವಹಾರಗಳನ್ನು ಕ್ರಮಗೊಳಿಸಲು ಬರುತ್ತಾನೆ. ಜೇವರ್ಟ್ ಅವನ ಮನೆಗೆ ಬಂದಾಗ ಸೋದರಿ ಸಿಂಪ್ಲಿಸ್ ಸುಳ್ಳು ಹೇಳಿ ಮಾಡಿಲೀನ್ನನ್ನು ರಕ್ಷಿಸುತ್ತಾಳೆ. ಆಸ್ತಿಯನ್ನು ಚರ್ಚಿಗೆ ನೀಡಿ ಹಣವನ್ನು ಕಾಡಿನಲ್ಲಿ ಬಚ್ಚಿಟ್ಟು ಜಾನ್ ವಾಲ್ಜಾನ್ ಪುನಃ ಬಂಧನಕ್ಕೆ ಒಳಗಾಗುತ್ತಾನೆ. ಇನ್ನು ಮುಂದೆ ಕಥೆಯನ್ನು ಕೇಳಿ. 2 ವರ್ಷಗಳು ಉರುಳಿದವು. ಜಾನ್ ವಾಲ್ಜಾನ್ ಖೈದಿಯಾಗಿ ನರಳುತ್ತಿದ್ದ ಹಡಗು ಟೂಲಾನ್ ಬಂದರನ್ನು ಸಮೀಪಿಸಿತು. ಆಗ ಅದರ ಪಟಗಳನ್ನು ಕೂವೆ ಕಂಬಗಳಿಗೆ ಮತ್ತೆ ಸುತ್ತಲೂ ಹಲವು ಬಂದಿಗಳು ಮೇಲಕ್ಕೆ ಹತ್ತಿದರು. ಒಬ್ಬ ಪಾಪ ಆಯ ತಪ್ಪಿ ಕೆಳಕ್ಕೆ ಬಿದ್ದ. ಪ್ರಾಣಭೀತಿಯಿಂದ ಅವನು ಅರ್ಧ ದಾರಿಯಲ್ಲಿ ನೇತಾಡುತ್ತಿದ್ದ ಒಂದು ಹಗ್ಗವನ್ನು ಹಿಡಿದ. ಅವನನ್ನು ಬದುಕಿಸಿ ಮೇಲಕ್ಕೆಳೆದು ತರಲು ಸಾಹಸಿಗಳಾದ ಬೇರೊಬ್ಬರನ್ನೂ ಕಾಣದೆ ಜಾನನನ್ನೇ ಅದಕ್ಕಾಗಿ ನೇಮಿಸಿದರು. ಅವನ ಕಾಲಿನ ಸರಪಳಿಯನ್ನು ಕಡಿಯಬೇಕಾಯಿತು. ಆತನ ಪ್ರಾಣವನ್ನೇನೋ ಜಾನ್ ಉಳಿಸಿದ. ಆದರೆ ಅಕಸ್ಮಾತ್ ಅವನು ನೆಲೆ ತಪ್ಪಿ ತಾನೇ ನೀರೊಳಕ್ಕೆ ಬಿದ್ದ. ಎಷ್ಟು ಹುಡುಕಿದರೂ ಅವನು ಸಿಗಲಿಲ್ಲ. ಎಷ್ಟು ಕಾದರೂ ಅವನ ದೇಹ ಮೇಲಕ್ಕೆ ತೇಲಿ ಬರಲಿಲ್ಲ. ಆದ್ದರಿಂದ ಜಾನ್ ವಾಲ್ಜಾನ್ ನೀರು ಪಾಲಾಗಿ ಪ್ರಾಣ ನೀಗಿದ ಎಂಬ ಸುದ್ದಿ ಸರ್ಕಾರಿ ಗೆಜೆಟ್ಟಿನಲ್ಲಿ ಪ್ರಕಟವಾಯಿತು. ನಿಜವಾಗಿ ಜಾನ್ ಸತ್ತಿರಲಿಲ್ಲ. ಅವನು ನೀರೊಳಗಿಂದಲೇ ಈಜಿ ಹೋಗಿ ಅದೇ ಬಂದರಲ್ಲಿದ್ದ ದೋಣಿಯೊಂದರ ಹತ್ತಿರ ಮೇಲೆದ್ದು ಅದರ ತಳದಲ್ಲಿ ರಾತ್ರಿಯೆಲ್ಲ ಮಲಗಿದ್ದು ಬೆಳಗಾಗುವ ಮೊದಲೇ ಮತ್ತೆ ನೀರಿಗೆ ಧುಮುಕಿ ಈಜುತ್ತಾ ತೀರವನ್ನು ತಲುಪಿದ್ದ. ತನ್ನ ಉಡುಪನ್ನು ಮಾರಿ ಬೇರೆ ಉಡುಪನ್ನು ಕೊಂಡು ವೇಷ ಬದಲಾಯಿಸಿ ಅವನು ಪ್ಯಾರಿಸ್ ನಗರದ ಮಹಾ ಜನಸಂದಣಿಯಲ್ಲಿ ಕರಗಿ ಕಣ್ಮರೆಯಾದನು. ಗೋರ್ಬೋ ಎಂಬ ಮೊಹಲ್ಲಾದಲ್ಲಿ ಗುಡಿಸಲೊಂದನ್ನು ಗೊತ್ತು ಮಾಡಿಕೊಂಡು ಬದುಕಿನ ಮತ್ತೊಂದು ಅಧ್ಯಾಯವನ್ನು ಆರಂಭ ಮಾಡತೊಡಗಿದ. ಕೆಲವು ದಿನಗಳ ನಂತರ ಫಾಂಟೀನಲ ಮಗಳು ಕಾಸೆಟ್ ಇದ್ದ ಪಟ್ಟಣಕ್ಕೆ ಪ್ರಯಾಣ ಬೆಳೆಸಿದ. ಅಲ್ಲಿ ಕಾಸೆಟ್ ವಿಪರೀತ ಚಿತ್ರಹಿಂಸೆಗೆ ಗುರಿಯಾಗಿದ್ದುದನ್ನು ಕಂಡು ಅವನ ಮನ ಮರುಗಿತು. ಅವಳು ಜೀತ ಮಾಡುತ್ತಿದ್ದದ್ದು ಒಂದು ಹೋಟೆಲ್ನಲ್ಲಿ. ಆ ಹೋಟೆಲಿನ ಮಾಲೀಕ ಥೆನಾರ್ಡಿಯರ್ ಒಬ್ಬ ಕಿರಾತ. ಅವನ ಸಹಧರ್ಮಿಣಿಯಲ್ಲಿ ತಾಯ್ತನದ ಕನಿಕರ ಎಳ್ಳಷ್ಟೂ ಇರಲಿಲ್ಲ. ಜಾನ್ ಅಲ್ಲಿದ್ದಾಗಲೇ ಅವರು ತಮ್ಮ ಮಗುವೊಂದರ ಗೊಂಬೆಯ ಕೈಯನ್ನು ಮುರಿದ ತಪ್ಪಿಗಾಗಿ ಆ ಹುಡುಗಿಯನ್ನು ಸದೆಬಡಿದರು.
ಕಾಸೆಟ್ಟಳಿಗೆ ಆಟದ ಗೊಂಬೆಯೇ ಇರಲಿಲ್ಲ. ಆದ್ದರಿಂದ ಅವಳಿಗೂ ಒಂದು ಗೊಂಬೆಯನ್ನು ಅಂಗಡಿಯಿಂದ ಜಾನ್ ತಂದುಕೊಟ್ಟನು. ಅದನ್ನು ಅವಳು ದಿನವೆಲ್ಲ ಮುದ್ದಾಡಿ ತನ್ನ ಬಳಿಯಲ್ಲಿಯೇ ಇರಿಸಿಕೊಂಡು ಮಲಗಿದಳು. ಮರುದಿನವೇ ಥೆನಾರ್ಡಿಯರ್ ದಂಪತಿಗಳಿಗೆ 1500 ಫ್ರಾಂಕುಗಳನ್ನು ತೆತ್ತು ಕಾಸೆಟ್ಟಲನ್ನು ಆ ಜೀತದ ಸೆರೆಮನೆಯಿಂದ ಬಿಡಿಸಿಕೊಂಡು ಜಾನ್ ಪ್ಯಾರಿಸ್ಸಿಗೆ ಬಂದನು. ಅಲ್ಲಿಂದಾಚೆಗೆ ಅವನ ಆತ್ಮವನ್ನು ಹೊಸ ದೀಪವೊಂದು ಬೆಳಗಿಸಿತು. ಹೊಸ ಒಲಮೆಯಿಂದ ಕೊರಡು ಕೊನರಿತು. ಸ್ನೇಹವನ್ನೇ ಅರಿಯದ ಶುಷ್ಕವಾಗಿದ್ದ ಅವನ ಅಂತರಂಗ ಪಲ್ಲವಿಸಿ ಮೃದುವಾಯಿತು. ಅವನನ್ನು ಯಾರೂ ತಂದೆ, ಮಗು, ಗೆಳೆಯ, ಅಣ್ಣ, ತಮ್ಮ, ಪ್ರಿಯ ಎಂದು ಸಂಬೋಧಿಸಿರಲಿಲ್ಲ. ಹಾಗೆ ಇದ್ದಿದ್ದರೂ ಅವನಿಗೆ ಅದು ಮರೆತು ಹೋಗಿತ್ತು. ತನ್ನ ತಂಗಿ, ಅವರ ಮಕ್ಕಳು ಎಲ್ಲಿರುವರು ಎಂದು ಅವನು ಬಹುದಿವಸ ಹುಡುಕಿದ. ಅವರ ಸುದ್ದಿ ಸಿಗಲೇ ಇಲ್ಲ. ಆದರೂ ಕಾಸೆಟ್ಟಳು ಬಂದಾಗಿನಿಂದ ಅವನ ಎದೆಯಲ್ಲಿ ವಾತ್ಸಲ್ಯ ಮೂಡಿತು. ಮಗು ನಿದ್ದೆ ಮಾಡುತ್ತಿದ್ದಾಗ ಅವನು ಅದರ ಬಳಿ ನಿಂತು ಗಂಟೆಗಟ್ಟಲೆ ಎವೆ ಇಕ್ಕದೆ ನೋಡಿ ಮನ ತಣಿದುದ್ದುಂಟು. ಬತ್ತಿ ಹೋಗಿದ್ದ ಚಿಲುಮೆಯೊಂದು ಅವನಲ್ಲಿ ಉಕ್ಕಿ ಹರಿಯಿತು. 55 ವರ್ಷದ ಆ ಸಮಾಜದ್ರೋಹಿ ಸಮಾಜ ಬಾಹಿರನ ಮೇಲೆ 8 ವರ್ಷದ ಆ ಹಸುಗೂಸು ಬೀರಿದ ಪವಾಡ ಅದು. ಅಂದು ಆ ಬಿಷಪ್ ಅವನ ಚಿದಾಕಾಶದಲ್ಲಿ ಸೌಶೀಲ್ಯದ ಉದಯಕ್ಕೆ ಕಾರಣನಾದ. ಇಂದು ಈ ಮಗು ಅದಕ್ಕೆ ಅನುರಾಗದ ಹೊಂಬೆಳಕನ್ನು ಚೆಲ್ಲಿತು. ಜಾನ್ ತಾನೇ ಕಾಸೆಟ್ಟಳಿಗೆ ಓದು ಬರಹವನ್ನು ಕಲಿಸಿದನು. ಅವನು ಅಕ್ಷರಮಾಲೆಯನ್ನು ಕಲಿತದ್ದು ನೌಕಾಬಂದಿಯಾಗಿದ್ದಾಗ. ಯಾರಿಗೂ ಅದು ಗೊತ್ತಾಗಬಾರದೆಂಬ ಕಟ್ಟುನಿಟ್ಟಿನಲ್ಲಿ. ಏಕೆಂದರೆ ಅಲ್ಲಿಂದ ತಪ್ಪಿಸಿಕೊಳ್ಳಬೇಕಾದರೆ ಓದು ಬರಹ ಕಲಿತಿದ್ದರೆ ಹೆಚ್ಚು ಅನುಕೂಲ ಎಂದು ಯಾರೋ ಅವನಿಗೆ ಸೂಚನೆ ಕೊಟ್ಟಿದ್ದರು. ಈಗ ಅದೇ ಅಕ್ಷರಗಳನ್ನು ಸ್ವತಂತ್ರ ಸನ್ನಿವೇಶದಲ್ಲಿ ಈ ಮಗುವಿಗೆ ಕಲಿಸಲು ಸಾಧ್ಯವಾಯಿತಲ್ಲ ಎಂದು ಅವನು ಹಿಗ್ಗಿದನು. ಅವಳ ಲಾಲನೆ ಪಾಲನೆ, ಅವಳ ಆಟಪಾಠ ಇವುಗಳಿಗಾಗಿಯೇ ಜಾನ್ ಬದುಕನ್ನು ಹಿಡಿದಿದ್ದಂತೆ ತೋರಿತು. ಅವಳ ತಾಯಿಯ ಚರಿತ್ರವನ್ನು ಅವನು ಕಾಸೆಟ್ಟಳಿಗೆ ಆಗಾಗ ಜ್ಞಾಪಿಸುವನು. ದೇವರನ್ನು ಸ್ತೋತ್ರ ಮಾಡಿ ಪ್ರಾರ್ಥಿಸುವುದನ್ನೂ ಅವನು ಮಗುವಿಗೆ ಕಲಿಸಿದನು. ಅವಳು ಅವನನ್ನು ಅಪ್ಪ ಎಂದೇ ಕರೆಯುತ್ತಿದ್ದಳು. ಅವನಿಗೆ ಬೇರೊಂದು ಹೆಸರಿತ್ತೆಂಬುದನ್ನೂ ಅವಳು ಕಾಣಳು. ತಂದೆ ಎನ್ನಿಸಿಕೊಳ್ಳುವವರನೇಕರು ಜಾನನಷ್ಟು ಪ್ರೀತಿಯಿಂದ ಮಕ್ಕಳನ್ನು ಸಾಕುತ್ತಿರುವಂತೆ ನಮಗೆ ತೋರಲಿಲ್ಲ. ಕಾಸೆಟ್ಟಳನ್ನು ನಡೆಸಿಕೊಂಡು ಹೊರಕ್ಕೆ ತಿರುಗಾಡಲು ಹೋಗಿ ಬರುವಾಗಲೆಲ್ಲ ಅವರ ಬೀದಿಯ ಕೊನೆಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದ ತಿರುಕನೊಬ್ಬನಿಗೆ ಅವಳ ಕೈಯಿಂದ ಪುಡಿಗಾಸನ್ನು ಕೊಡಿಸುವುದು ಜಾನನ ವಾಡಿಕೆ. ಒಂದು ಸಲ ಆ ಭಿಕ್ಷುಕ ಕೈಗೆ ಕಾಸು ಬೀಳುತ್ತಲೇ ಅವರಿಬ್ಬರನ್ನೂ ಥಟಕ್ಕನೆ ಕತ್ತೆತ್ತಿ ನೋಡಿದ. ಗುರುತು ಹಿಡಿದಾಗ ಅವನ ಕಣ್ಣು ಮಿಂಚಿತು. ಆ ಕ್ಷಣವೇ ತಲೆ ತಗ್ಗಿಸಿ ದೃಷ್ಟಿಯನ್ನು ಇಳಿಸಿದ. ಜಾನ್ ವಾಲ್ಜಾನನಿಗೆ ತಿಳಿಯಿತು ಆತ ಜೇವೆರ್ಟ್ ಎಂಬುದು. 1-2 ದಿನಗಳಲ್ಲೇ ಆ ಭಿಕ್ಷುಕ ತನ್ನ ಗುಡಿಸಲಿನ ಪಕ್ಕದಲ್ಲೇ ಮನೆ ಮಾಡಿರುವುದು ಜಾನನಿಗೆ ತಿಳಿಯಿತು. ಆದ್ದರಿಂದ ಜೇವೆರ್ಟ್ ಮನೆಯಲ್ಲಿಲ್ಲದ ಸಮಯವನ್ನೇ ಕಾದಿದ್ದು ಜಾನ್ ಕಾಸೆಟ್ಟಳನ್ನೂ ಕರೆದುಕೊಂಡು ಆ ಪ್ರದೇಶವನ್ನು ತೊರೆದು ಉದ್ದಕ್ಕೂ ನಡೆದ. ಬೇಗನೆ ಮುಂದುವರಿಯುತ್ತಾ ಅವರು ಪಟ್ಟಣದ ಬೇರೊಂದು ಭಾಗವನ್ನು ಸೇರಿದರು. ಆದರೆ ಯಾರೋ 4 ಜನರು ಅವರನ್ನು ಸದಾ ಹಿಂಬಾಲಿಸುತ್ತಿದ್ದಂತೆ ತೋರಿತು. ಎಲ್ಲಿಗಾದರೂ ನುಗ್ಗಿ ತಲೆ ಮರೆಸಿಕೊಳ್ಳಬೇಕೆಂಬ ಕಷ್ಟ ಪರಿಸ್ಥಿತಿ ಒದಗಿತು. ಅಲ್ಲೊಂದು ಕಡೆ ಆ ರಸ್ತೆ ಕವಲೊಡೆದಿತ್ತು. ಒಂದು ಕುರುಡು ದಾರಿ. ಅದರ ಮೂಲಕ ಹೋದರೆ ತುಸು ದೂರದಲ್ಲೇ ಯಾವುದೋ ಮನೆಯ ಗೋಡೆ ಅಡ್ಡ ನಿಂತಿತ್ತು. ಮತ್ತೊಂದರ ತುದಿಯಲ್ಲಿ ಒಬ್ಬ ಭಟನ ಆಕಾರ ಕಾಣಿಸಿತು. ಏನು ಮಾಡುವುದು, ಎತ್ತ ತಿರುಗುವುದು ಎಂದು ಯೋಚಿಸಿ ನಿಶ್ಚಯಿಸುವುದಕ್ಕೂ ಜಾನನಿಗೆ ವ್ಯವಧಾನವಿಲ್ಲ. ಹಿಂದಿನಿಂದ ಅವನನ್ನು ಅಟ್ಟಿಸಿಕೊಂಡು ಬರುತ್ತಿದ್ದ ಪೊಲೀಸ್ ದಳದ ಹೆಜ್ಜೆ ಸದ್ದು ಸ್ಪಷ್ಟವಾಗಿ ಕೇಳಿಸಿತು. 7-8 ಜನರಾದರೂ ಆ ದಳದಲ್ಲಿ ಇರಬೇಕು ಎನಿಸಿತು. ಆಗ ತಾನೇ ಅವರು ತಾನು ನಿಂತಿದ್ದ ರಸ್ತೆಗೆ ತಿರುಗಿರುವಂತೆ ಅನ್ನಿಸಿತು. ಅವರು ಅಕ್ಕಪಕ್ಕದ ಮನೆ ಹಜಾರಗಳು, ರಸ್ತೆಯ ಎಡಬಲಕ್ಕಿದ್ದ ಗಿಡ ಮರ ಗೋಡೆ ಎಲ್ಲವನ್ನೂ ಹುಡುಕುತ್ತಾ ಬರುತ್ತಿದ್ದರು. 8-10 ನಿಮಿಷಗಳೊಳಗೆ ಅವರು ತನ್ನನ್ನು ಸಮೀಪಿಸುವರು. ಅಷ್ಟರೊಳಗೆ ಆ ಬೇಟೆ ನಾಯಿಗಳಿಂದ ಪಾರಾಗಲೇಬೇಕೆಂದು ಜಾನ್ ನಿಶ್ಚಯಿಸಿದನು. ಮತ್ತೊಮ್ಮೆ ನೌಕಾ ಜೀವನವೇ? ಛೇ, ಅದಾಗದು, ಎಂದಿಗೂ ಬೇಡ.
ಕಾಸೆಟ್ಟಲನ್ನು ಕಾಣಲು ಅಸಾಧ್ಯವಾದ ನೌಕಾಜೀವನ ಮತ್ತಷ್ಟು ನರಕ, ಅದಕ್ಕಿಂತ ಇಲ್ಲೇ ಈಗಲೇ ಸಾಯುವುದು ಮೇಲು ಎಂದು ತನಗೆ ತಾನೇ ಪಿಸುಗುಟ್ಟಿದನು. ಜಾನ್ ವಾಲ್ಜಾನನಿಗೆ ಬರದ ಕಳ್ಳರ ಕೌಶಲಗಳು ವಿರಳ. ಶಿಷ್ಟಾಚಾರವನ್ನು ಹಿಂದಿಕ್ಕಿ ಅಗತ್ಯ ಬಂದಾಗ ದುಷ್ಟವರ್ತನೆಯನ್ನು ಅಂಗೀಕರಿಸುವ ಜಾಣತನ ಅವನಲ್ಲಿ ಇಂಗಿರಲಿಲ್ಲ. ಅವನು ಸುತ್ತಲೂ ನೋಡಿದ. ಎಡಪಕ್ಕದಲ್ಲಿ ಎತ್ತರವಾದ ಗೋಡೆ, ಅದರಾಚೆಯ ತೋಟದಿಂದ ನಿಂಬೆ ಮರವೊಂದು ಈಚೆಗೆ ಒಂದು ಕೊಂಬೆಯನ್ನು ಚಾಚಿತ್ತು. ವಯಸ್ಸಾದ ಮರ, ಗಟ್ಟಿ ಕೊಂಬೆ. ಏಣಿ ಹಗ್ಗಗಳ ನೆರವಿಲ್ಲದೆ ಗೋಡೆಗಳನ್ನು ಹತ್ತಬಲ್ಲ ಜಾನ್ ವಾಲ್ಜಾನ್. ಅದರ ಹಿಗ್ಗು ತಗ್ಗುಗಳಲ್ಲೇ ಬೆಟ್ಟುಗಳನ್ನೂರಿ ಎದೆ ತೋಳು ತೊಡೆಗಳನ್ನೇ ಗೋಡೆಗೆ ಅಂಟಿಸಿ ಮುಂಗೈ ಬೆನ್ನು ಕತ್ತು ಇವನ್ನೇ ಬಿಗಿಸಿ ಸರಸರನೆ ಉಡದಂತೆ ಏರಬಲ್ಲ. ಆ ಗೋಡೆ ಸುಮಾರು 18 ಅಡಿ ಎತ್ತರದ್ದು. 5 ಅಡಿ ಎತ್ತರದಲ್ಲಿ ಅದಕ್ಕೆ ಕಂಕಣ ಬಿಡಿಸಿದ್ದರು. ಆದ್ದರಿಂದ ಅಲ್ಲಿ ನಿಂತು ಮೇಲಕ್ಕೆ ಮತ್ತೆ 13 ಅಡಿ ಏರುವುದು ಅಷ್ಟು ಕಷ್ಟವಾಗಿ ತೋರಲಿಲ್ಲ. ಆದರೆ ಕಾಸೆಟ್ ಬೆನ್ನ ಮೇಲೆ ಹೊರೆ ಇದ್ದರೆ ಎಂಥ ನುರಿತವನಿಗೂ ಆಯ ತಪ್ಪುವುದು ಸಂಭವ. ಅವಳನ್ನು ಅಲ್ಲೇ ಬಿಟ್ಟು ಅದಾಗದು, ಎಂದೆಂದಿಗೂ ಆಗದು ಎಂದುಕೊಂಡ. ಅತೀ ವಿಷಮ ಸ್ಥಿತಿ ಒದಗಿದರೆ ಮೆದುಳಿಗೆ ಮಿಂಚು ಹೊಳೆಯುವುದುಂಟು. ಆ ಮಿಂಚಿನಿಂದ ಹಲವು ವೇಳೆ ಬುದ್ಧಿ ಬೂದಿಯಾಗುವುದು, ಕೆಲವು ವೇಳೆ ಅರಿವು ಹರಿತವಾಗಿ ಗುರಿ ಸಾಧಿಸುವುದೂ ಉಂಟು. ಜಾನ್ನ ಕಣ್ಣು ಅಲ್ಲೇ ಪಕ್ಕದಲ್ಲಿದ್ದ ಲಾಂದ್ರ ಕಂಬದ ಮೇಲೆ ಬಿತ್ತು. ಕೂಡಲೇ ಅವನಿಗೊಂದು ಉಪಾಯ ಹೊಳೆಯಿತು. ಆಗಿನ ಕಾಲದಲ್ಲಿ ಸಾಲಾಗಿ ಕಟ್ಟಿದ್ದ ಕಂಬಗಳ ಮೇಲೆ ಲಾಂದ್ರಗಳನ್ನು ಇರಿಸುತ್ತಿದ್ದ ರೀತಿಯೇ ಬೇರೆ. ಪ್ರತಿ ಕಂಬದ ತಲೆಗೂ ಗೆರೆಯನ್ನು ಕೊರೆದು ಆ ಗೆರೆಯ ಆಳಕ್ಕೆ ಅನ್ವಯಿಸುವಷ್ಟು ದಪ್ಪವಾದ ಹಗ್ಗವನ್ನು 10 ಕಂಬಗಳಿಗೆ ಬಿಗಿದು ಕೂರಿಸುತ್ತಿದ್ದರು. ಆ ಹಗ್ಗಕ್ಕೆ ಅಲ್ಲಲ್ಲಿ ಲಾಂದ್ರಗಳನ್ನು ತೂಗು ಹಾಕುತ್ತಿದ್ದರು. ಕಡೆಯ ಕಂಬದ ಬುಡಕ್ಕೆ ಇಡೀ ಹಗ್ಗವನ್ನು ಸೆಳೆದು ಕಟ್ಟುತ್ತಿದ್ದರು. ಪ್ರಾಣ ಭಯದಿಂದ ಪೀಡಿತನಾಗಿದ್ದ ಜಾನ್ ವಾಲ್ಜಾನನಿಗೆ ಒಂದು ಉಪಾಯ ವಿದ್ಯುದ್ವೇಗದಲ್ಲಿ ತಾನಾಗಿಯೇ ಮೂಡಿಬಂತು. ಅವನು ಆ ಕಂಬದ ಬುಡಕ್ಕೆ ಧಾವಿಸಿದ. ಗಂಟನ್ನು ಬಿಚ್ಚಿ ಅದನ್ನು ಎಳೆದು ತನಗೆ ಬೇಕಾದಷ್ಟು ಉದ್ದ ಹಗ್ಗವನ್ನು ಕತ್ತರಿಸಿಕೊಂಡ. ಅವನ ವಿಲಕ್ಷಣ ವರ್ತನೆಯನ್ನು ನೋಡುತ್ತಾ ಅಲ್ಲೇ ನಿಂತಿದ್ದ ಕಾಸೆಟ್ಟಲು ಕೂಗಿಕೊಳ್ಳದೇ ಇದ್ದದ್ದು ಅವರಿಬ್ಬರ ಪುಣ್ಯ. ಅವಳಿಗೆ ಹೆದರಿಕೆಯಾಗಲಿಲ್ಲ ಎಂದಲ್ಲ. ಅವಳು ಮೆಲ್ಲಗೆ ಅಪ್ಪನ ಅಂಗಿಯನ್ನು ಹಿಡಿದಳು. ಏನದು ಅಲ್ಲಿ ಓಡಿ ಬರುವುದು ಎಂದು ಕೇಳಿದಳು. ಅದು ನಿನ್ನ ಥೆನಾರ್ಡಿಯರ್ ಚಿಕ್ಕಮ್ಮ ಎಂದು ಜಾನ್ ಉತ್ತರ ಹೇಳಿದನು. ಮತ್ತೆ ಮಾತಾಡಕೂಡದು, ಸದ್ದು ಮಾಡಿದರೆ ಚಿಕ್ಕಮ್ಮ ಹಿಡಿದುಕೊಂಡು ಹೋಗುತ್ತಾಳೆ ಎಂದನು. ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಹಗ್ಗವನ್ನೆಸೆದು ಅದರ ಮೂಲಕ ಮಗುವನ್ನು ಬೆನ್ನ ಮೇಲೇರಿಸಿಕೊಂಡು ಜಾನ್ ಗೋಡೆಯ ಮೇಲುಭಾಗವನ್ನು ಸೇರಿದನು. ಆಚೆಗೆ ಇಳಿಯಲು ಸುಳಿವು ನೋಡುತ್ತಾ ಅಲ್ಲೇ ಉದ್ದಕ್ಕೂ ಬೆಕ್ಕಿನಂತೆ ನಡೆದನು. ಗೋಡೆಗೊರಗಿದ ಹಾಗೆ ಆಚೆ ಒಂದು ಸೂರಿತ್ತು. ಅದರ ಮೇಲೆ ಕಾಲಿಟ್ಟು ಮೆಲ್ಲಗೆ ಕುಳಿತು ಸರಿಯುತ್ತಾ ಇಳಿಯಬಹುದೆಂದು ಜಾನ್ ಗೋಡೆಯಾಚೆ ಮೈಯನ್ನು ಬಾಗಿಸಿದನು. ಆಗ ಅವನ ಕಿವಿಗೆ ಜೇವರ್ಟನ ಆರ್ಭಟ ಕೇಳಿಸಿತು. ಬಲಗಡೆ, ಆ ರಸ್ತೆ ಹುಡುಕಿ, ಅವನು ಅಲ್ಲೇ ಇದ್ದಾನೆ ಎಂದು ಅವನು ರೇಗಿ ಕೂಗುತ್ತಿದ್ದ. ಸೂರಿನ ಮೇಲಿಂದ ಸುಲಭವಾಗಿಯೇ ಜಾನ್ ಕೆಳಕ್ಕೆ ಇಳಿದನು. ಕಾಸೆಟ್ಟಳ ಕೈ ಎಲ್ಲೋ ತಗುಲಿ ಕೊಂಚ ರಕ್ತ ಬರುತ್ತಿತ್ತಾದರೂ ಅವಳು ಬಾಯಿ ಬಿಡಲಿಲ್ಲ. ಭೀತಿಯಿಂದಲೋ ಧೈರ್ಯದಿಂದಲೋ ಬಲ್ಲವರಾರು. 7ನೇ ಅಧ್ಯಾಯ. ಅದೊಂದು ದೊಡ್ಡ ಉದ್ಯಾನವನ. ಅಲ್ಲಿ ಜನರ ಸುಳಿವು ಇರಲಿಲ್ಲ. ಉದ್ಯಾನದ ಗಾಳಿಯಲ್ಲಿ ಒಂದು ರೀತಿಯ ದುಗುಡ ತುಂಬಿತ್ತು. ಚಳಿಗಾಲದ ಕಗ್ಗತ್ತಲೆಯಲ್ಲಿ ಮನುಷ್ಯರು ಯಾರಾದರೂ ಅಲ್ಲಿ ಸುಳಿಯಬಹುದೇ ಎನಿಸಿತು. ಗಿಡಮರಗಳೆಲ್ಲ ಅಂಕೆ ಅಂಕುಶವಿಲ್ಲದೆ ಬೆಳೆದು ನಿಂತಿದ್ದವು. ಕಾಲುದಾರಿಗಳಲ್ಲೆಲ್ಲ ಹುಲ್ಲು ಬಳ್ಳಿಗಳು ಹರಡಿದ್ದವು. ಮಗುವನ್ನು ನಡೆಸಿಕೊಂಡು ಅವನು ತಾನು ಇಳಿದು ಬಂದ ಸೂರಿನ ಕೆಳಗಡ ಬಾಗಿಲೊಳಕ್ಕೆ ನುಗ್ಗಿ ಅಲ್ಲೇ ಕುಳಿತನು. ಅಲ್ಲಿ ಯಾರೂ ಇರಲಿಲ್ಲ. ಹೊರಗಡೆ ಜೇಬೆರ್ಟನ ಕೂಗಾಟ, ಕೋವಿಗಳನ್ನು ಕಲ್ಲಿನ ಮೇಲೆ ಇರಿಸುವಾಗಿನ ಸದ್ದು, ಪೊಲೀಸರ ಬೈಗಳ ಪರದಾಟ ಎಲ್ಲವೂ ಅವನಿಗೆ ಇನ್ನೂ ಕೇಳಿಸುತ್ತಿತ್ತು. 10-15 ನಿಮಿಷಗಳವರೆಗೆ ಅವನಿಗೆ ನೆಮ್ಮದಿಯೇ ಇರಲಿಲ್ಲ. ಜಾನ್ ವಾಲ್ಜಾನ್ ಆ ಕತ್ತಲೆ ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದ. ಮಗುವಿನ ಬಾಯಿಗೆ ಕೈಯೊಂದನ್ನು ಅಡ್ಡ ಹಿಡಿದಿದ್ದ. ಎಲ್ಲಿಗೆ ಬಂದೆ, ಎಂದಿಗೆ ಶಾಂತಿ, ಮುಂದೆ ಏನು, ಯಾವುದನ್ನೂ ಅವನು ಅರಿಯ. ಆಗ ಆ ನೀರವತೆಯ ಮಧ್ಯದಿಂದ ಯಾವುದೋ ಮೋಹಕ ಗಾನ ಕೇಳಿಬಂತು.
ಅವನಿಗೆ ರೋಮಾಂಚವಾಯಿತು. ಸ್ವರ್ಗೀಯವಾದ ಗಾನ, ತನುಮನಗಳನ್ನು ಹೊಕ್ಕು ಹರ್ಷಗೊಳಿಸುವ ಗಾನ, ಪ್ರಾರ್ಥನಾ ಸ್ತೋತ್ರ, ಹೆಂಗಸರ ಕಂಠ, ಕನ್ಯೆಯರ ಕಲುಷರಹಿತ ಶಾರೀರ, ಕೊಂಕಿಲ್ಲದ ಪ್ರಾರ್ಥನೆ. ಈ ಮಣ್ಣಿನ ಲೋಕದ ಸಂಪರ್ಕವೇ ಇಲ್ಲದ್ದು. ಜನಿಸಿದ ಮಕ್ಕಳು ಇದನ್ನು ಕೇಳಿ ಆನಂದಿಸುವುವು. ಸಾಯುವ ಸಂತರು ಇದನ್ನೇ ಕೇಳಿ ಕಿವಿ ಅರಳಿಸುವರು. ರಾಕ್ಷಸರ ಆರ್ಭಟ ರಸ್ತೆಯಲ್ಲಿ ಅಡಗಿತು. ದೇವದೂತರ ಸಂಗೀತ ಇತ್ತ ಮೂಡಿತು. ಜಾನ್, ಕಾಸೆಟ್ ಇಬ್ಬರೂ ಮಂಡಿಯೂರಿ ಕೈ ಮುಗಿದು ಕಣ್ಣು ಮುಚ್ಚಿ ದೇವರನ್ನು ಬೇಡಿಕೊಂಡರು. ಆ ಗಾನ ಎಲ್ಲಿಂದ, ಯಾರಿಂದ ಎಂಬುದನ್ನು ಅವರು ಅರಿಯರು. ಅದನ್ನು ಕೇಳಿದಾಗ ಆ ಪರಿತಪ್ತ ಪರಿಶುದ್ಧ ಅಪ್ಪ ಮಗು ಇಬ್ಬರೂ ತಾವೂ ಪ್ರಾರ್ಥಿಸುವುದಕ್ಕೆ ಮೊದಲು ಮಾಡಲೇಬೇಕಾಯಿತು. ತಾವು ಸೇರಿದ್ದ ಹರುಕು ಗುಡಿಸಲು ತುಂಬಿದಂತೆ ಆಗ ಅವರಿಗೆ ತೋರಿತು. ಜಾನನ ಕಣ್ಣಿಗೆ ಕತ್ತಲೆಯೇ ತೋರಲಿಲ್ಲ. ನೀಲಿ ಆಕಾಶ ಅದರೊಳಗೆ ನಲಿಯಿತು. ಎದೆಯೊಳಗಣ ಪಕ್ಷಿಗೆ ಗರಿ ಮೂಡಿದಂತೆ ಭಾಸವಾಯಿತು. ಸ್ತೋತ್ರ ನಿಂತಿತು. ಎಷ್ಟು ಹೊತ್ತು ನಡೆಯಿತೋ ಬಲ್ಲವರಾರು. ಆನಂದ ಪರವಶರಿಗೆ ಘಂಟೆಯೊಂದು ನಿಮಿಷ ಮಾತ್ರ. ಮತ್ತೆ ಎಲ್ಲೆಲ್ಲಿಯೂ ನೀರವತೆ, ಗಂಭೀರ ಮೌನ. ಉದ್ಯಾನ, ಗುಡಿಸಲು, ಗೋಡೆಯಾಚೆಯ ಬೀದಿ ಎಲ್ಲೆಲ್ಲೂ ನಿಶಬ್ದತೆ. ಭಯವನ್ನು ಉಂಟು ಮಾಡಿದ್ದು, ಶಾಂತಿಯನ್ನು ಕಾಣಿಸಿದ್ದು, ಎಲ್ಲ ಶಬ್ದವೂ ನಿಂತಿತು. ಆ ಉದ್ಯಾನ ಒಂದು ಕಾನ್ವೆಂಟಿನದು. ಅಲ್ಲಿದ್ದವರೆಲ್ಲ ಕ್ರೈಸ್ತ ಸನ್ಯಾಸಿನಿಯರು. ಗುಡಿಸಲ ಹೊರಗಡೆ ಟಣ ಟಣ ಸದ್ದಾಯಿತು. ಯಾರೋ ಒಬ್ಬರು ತೋಟದೊಳಗಿಂದ ಗುಡಿಸಲಿಗೆ ನಡೆದು ಬರುತ್ತಿದ್ದರು. ಕಾಸೆಟ್ಟಳು ನೆಲದ ಮೇಲೆ ಮಲಗಿದ್ದಳು. ಕೈಯಲ್ಲಿ ಕೆಲವು ನಾಣ್ಯಗಳನ್ನು ಹಿಡಿದು ಜಾನ್ ತಾನೇ ಎದ್ದು ಹೊರಕ್ಕೆ ಕಾಲಿಟ್ಟು ಬಂದವನನ್ನು ಎದುರುಗೊಂಡನು. ಇಕೋ 100 ಫ್ರಾಂಕ್. 100 ಫ್ರಾಂಕ್ ಅಣ್ಣ, ನಮಗೆ ಈ ರಾತ್ರಿ ಇಲ್ಲಿ ತಂಗಲು ಸ್ಥಳ ಕೊಟ್ಟರೆ ಎಂದು ಅವನ ಕಿವಿಯಲ್ಲಿ ಕೂಗಿ ಕೇಳಿದ. ಬೆಳದಿಂಗಳು ಆಗತಾನೇ ಭೂಮಿಗೆ ಇಳಿದು ಬರುತ್ತಿತ್ತು. ಜಾನನ ಮುಖ ಅದರಲ್ಲಿ ಚೆನ್ನಾಗಿ ಕಾಣಿಸಿತು. ಯಾರು, ಮಾಡಿಲೀನ್ ರವರಲ್ಲವೇ ಇದು ಎಂದು ಆತ ಬೆಚ್ಚಿದ. ಈ ರೀತಿಯ ಸ್ವಾಗತವನ್ನು ಜಾನ್ ನಿರೀಕ್ಷಿಸಿರಲಿಲ್ಲ. ಅವನು ಥಟಕ್ಕನೆ ಒಂದು ಹೆಜ್ಜೆ ಹಿಂದಕ್ಕಿಟ್ಟ. ಆತ ಒಬ್ಬ ಹಣ್ಣು ಮುದುಕ, ಬಾಗಿದ ಬೆನ್ನು, ಕುಂಟು ನಡೆ, ಬಡ ರೈತನಂತೆ ಉಡಿಗೆ. ಎಡಗಾಲಿನ ಮಂಡಿಗೆ ಗಂಟೆಯೊಂದನ್ನು ಕಟ್ಟಿಕೊಂಡಿದ್ದ. ಮುಖದ ಮೇಲೆ ಮರದ ನೆರಳು ಬಿದ್ದಿದ್ದುದರಿಂದ ಗುರುತು ಹಿಡಿಯಲಾಗಲಿಲ್ಲ. ಅಯ್ಯೋ ದೇವರೇ, ನೀವು ಇಲ್ಲಿಗೆ ಹೇಗೆ ಬಂದಿರಿ ಮಾಡಿಲೀನ್? ಆಕಾಶದಿಂದ ಇಳಿದಿರಾ? ತಮ್ಮಂಥ ಪುಣ್ಯಾತ್ಮರು ಬರುವುದೇ ಹಾಗೆ. ಸಂದೇಹವೇನು? ಇದೇನಿದು, ನಿಲುವಂಗಿ ಟೋಪಿ ಯಾವುದೂ ಇಲ್ಲದೆ ಹೀಗೆ ಬಂದಿದ್ದೀರಲ್ಲ? ಗುರುತಿಲ್ಲದವರು ನಿಮ್ಮನ್ನು ನೋಡಿದರೆ ಬೆಚ್ಚಿ ಬೀಳುವರಲ್ಲ. ಅಂಗಿಯೇ ಇಲ್ಲ. ದೇವರೇ, ಏನು ಕಾಲ ಬಂತಪ್ಪ, ಹೇಗೆ ಬಂದಿರಿ ಇಲ್ಲಿಗೆ ಎಂದು ಕೇಳಿದನು. ನೀನು ಯಾರು? ಈ ಮನೆ ಯಾವುದು? ಇದೀಗ ಚೆನ್ನ. ನೀವೇ ನನ್ನನ್ನು ಈ ಸ್ಥಳಕ್ಕೆ ಕಳುಹಿಸಿಕೊಟ್ಟಿರಿ. ಸ್ಥಳ ತೋರಿಸಿದ್ದೂ ನೀವೇ, ಅರಸಿ ಬಂದದ್ದೂ ನೀವೇ. ನಿಮಗೇ ಮರೆತು ಹೋಗಿದೆಯೇ ಇದೀಗ ಸೋಜಿಗ? ಇಲ್ಲ, ನೆನಪಿಲ್ಲ. ನಾನು ಹೇಗೆ ಗೊತ್ತು ನಿನಗೆ? ಅಯ್ಯೋ ದೇವರೇ, ನನ್ನ ಪ್ರಾಣ ಉಳಿಸಿದ ದಣಿ ಸ್ವಾಮಿ ನೀವು. ಓ ಕುದುರೆಗಾಡಿ ಫಾಚಲವಾನ್, ನೆನಪಾಯಿತು. ದೇವರು, ಪುಣ್ಯ ಮಾಡಿದ್ದೆ. ನಾನು ನಿಮ್ಮನ್ನು ಇಲ್ಲಿ ಏನು ಮಾಡುತ್ತಿದ್ದೀಯೇ? ನೋಡಿ, ಈ ಕಲ್ಲಂಗಡಿ ಹಣ್ಣಿನ ಹಂಬಿನ ಪಾತಿ ಎಲ್ಲಿ ಮಂಜು ಬಿದ್ದು ಹಾಳಾಗುತ್ತೋ ಅಂತ ಅದರ ಮೇಲೆ ಮರೆ ಮಾಡುತ್ತಿದ್ದೀನಿ. ನೀವೂ ಏನಾದರೂ ಹೊದ್ದುಕೊಳ್ಳುವುದು ಉತ್ತಮ. ಸ್ವಾಮಿ, ಚಳಿ ವಿಪರೀತ. ಬನ್ನಿ, ಒಳಕ್ಕೆ ಹೋಗೋಣ. ಅದಿರಲಿ, ಇದೇನಿದು ನಿನ್ನ ಕಾಲಿಗೆ ಗಂಟೆ? ಅದೇ. ಅಯ್ಯೋ ಬಿಡಿ ಸ್ವಾಮಿ, ಈ ಮಠದಲ್ಲಿ ಇರುವವರೆಲ್ಲ ಹೆಣ್ಣು ಮಕ್ಕಳು, ಸನ್ಯಾಸಿನಿಯರು. ಗಂಡು ಪ್ರಾಣಿ ಅವರ ಕಣ್ಣಿಗೆ ಬೀಳಬಾರದು. ಈ ಗಂಟೆ ಸದ್ದು ಕೇಳುತ್ತಲೇ ಅವರು ದೂರ ಸರಿಯುತ್ತಾರೆ. ನಿಮಗೆ ಜ್ಞಾಪಕವಿಲ್ಲವೇ? ನೀವೇ ತಾನೇ ನನ್ನನ್ನಿಲ್ಲಿಗೆ ಕಳುಹಿಸಿಕೊಟ್ಟು ಉಪಕಾರ ಮಾಡಿದವರು. ಇಲ್ಲಪ್ಪ, ನನಗೆ ಜ್ಞಾಪಕವಿಲ್ಲ. ಹೇಳು, ಯಾವ ಮಠ ಇದು? ಚಿಕ್ಕ ವಿಪ್ಪಸ್ ಮಠ ಇದು. ಆ ಹೆಸರು ಕೇಳುತ್ತಲೇ ಜಾನನಿಗೆ ಎಲ್ಲವೂ ನೆನಪಿಗೆ ಬಂತು. ಆತ ಕಾಲು ಮುರಿದು ಕೆಲಸ ಮಾಡಲು ಸಾಧ್ಯವಿಲ್ಲದೆ ನರಳುತ್ತಿದ್ದಾಗ ತಾನೇ ಸೋದರಿಯರಿಗೆ ಹೇಳಿ ಅವನಿಗೆ ಇಲ್ಲಿ ಚಾಕರಿ ಕೊಡಿಸಿದ್ದ. 2 ವರ್ಷಗಳ ಹಿಂದೆ ತಾನು ಮಾಡಿಲೀನ್, ನಗರಾಧ್ಯಕ್ಷ ಮಾಡಿಲೀನ್ ಆಗಿದ್ದಾಗ. ತೋಟಗಾರ ಮುದುಕ ಬಿಟ್ಟ ಕಣ್ಣು ಬಿಟ್ಟ ಹಾಗೆಯೇ ಅವನನ್ನೇ ನೋಡುತ್ತಿದ್ದ. ಆಯಿತು ದೇವರು, ನೀವು ಇಲ್ಲಿಗೆ ಹೇಗೆ ಬಂದಿರಿ ಅದು ಹೇಳಿ. ಸಾಧು ಸಂತರು ಪುಣ್ಯಾತ್ಮರು ಸರಿ, ಆದರೂ ಗಂಡಸರು ಒಬ್ಬ ಗಂಡಸೂ ಇಲ್ಲಿಗೆ ಬರುವುದಿಲ್ಲ, ಬರುವಂತೆಯೂ ಇಲ್ಲ. ಮತ್ತೆ ನೀನು
ನಾನಲ್ಲದೆ ಮತ್ತೊಬ್ಬರು ಬರಕೂಡದು ಅನ್ನುತ್ತೀಯಾ? ಆದರೆ ನಾನು ಇಲ್ಲೇ ಇರಬೇಕಲ್ಲ, ಅಯ್ಯೋ ದೇವರೇ ಎಂದು ಮುದುಕ ನಿಟ್ಟುಸಿರು ಕರೆದನು. ಜಾನ್ ಅವನ ಭುಜದ ಮೇಲೆ ಕೈಯಿರಿಸಿ, ಫಾಚಲವಾನ್, ನಾನು ನಿನ್ನನ್ನು ಬದುಕಿಸಿದೆ ಎಂದನು. ಹೌದು ದಣಿ, ನಾನೇ ಆ ಮಾತು ಆಗಲೇ ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಂಡನಲ್ಲ ಎಂದು ಮುದುಕ ಕೈ ಮುಗಿದನು. ನೋಡು, ಈಗ ನೀನು ನನ್ನ ಪ್ರಾಣವನ್ನು ಉಳಿಸು, ಉಪಕಾರಕ್ಕೆ ಪ್ರತ್ಯುಪಕಾರ ಎಂದು ಜಾನ್ ಹೇಳಿದಾಗ ಆತ 10 ಕೈಯಿಂದಲೂ ಮಾಡುತ್ತೇನೆ ದೇವರು, ಮುದುಕ ನಾನು, ನೀವು ಏನು ಹೇಳುತ್ತೀರೋ ಹಾಗೆ ಎಂದು ಗದ್ಗದಿಸಿದ. ಅವನ ಗೆರೆ ಬಿದ್ದ ಹಣೆ, ಗುಳಿ ಬಿದ್ದ ಕೆನ್ನೆ, ಬೊಚ್ಚು ಬಾಯಿ ಎಲ್ಲವೂ ಒಂದು ವಿಶೇಷ ಕಾಂತಿಯಿಂದ ಬೆಳಗಿದವು. ಏನು ಮಾಡುವುದಿದೆ ಹೇಳಿ ಎಂದು ಕೈಕಟ್ಟಿ ನಿಂತ ಫಾಚಲವಾನ್. ಹೇಳುತ್ತೇನೆ, ನನಗಿರುವುದಕ್ಕೆ ಜಾಗ. ಓ, ಅಲ್ಲಿ ಮಠದ ಹಳೆಯ ಕಟ್ಟಡದ ಹಿಂದೆ ಒಂದು ಒಂಟಿ ಗುಡಿಸಲು ಇದೆ. ಅಲ್ಲಿಗೆ ಒಬ್ಬರೂ ಸುಳಿಯುವಂತೆಯೇ ಇಲ್ಲ. 3 ಕೋಣೆಗಳು ಇವೆ ಅದರೊಳಗೆ. ಅನುಕೂಲವಾಯಿತು ಬಿಡು. ಈಗ ನೀನು 2 ವಿಷಯಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಏನು? ಅಪ್ಪಣೆಯಾಗಲಿ. 1, ನನ್ನ ವಿಷಯ ನಿನಗೆ ಏನು ಗೊತ್ತಿದೆಯೋ ಅದನ್ನು ಒಬ್ಬರಿಗೂ ಹೇಳಕೂಡದು. 2, ಇನ್ನು ಮೇಲೆ ನನ್ನನ್ನು ಏನು ಎತ್ತ ಎಂದು ಕೇಳಿ ಕೆದಕಬಾರದು. ಆಯಿತು ಪುಣ್ಯಾತ್ಮರು, ದೇವರಂಥವರು ನೀವು ನಡೆಯುವುದೆಲ್ಲ ನೆಟ್ಟಗೆಯೇ, ಆಡುವುದೆಲ್ಲ ಸತ್ಯವೇ. ನನಗೆ ತಿಳಿಯದೆ, ಅದೂ ಅಲ್ಲದೆ ನನಗೆ ಈ ಸ್ಥಳ ತೋರಿಸಿದವರೇ ತಾವು. ತಮ್ಮದೇ ಈ ಜಾಗ, ನಾನೂ ತಮ್ಮವನೇ. ಸರಿ, ಹಾಗಾದರೆ ಬಾ, ಒಳಕ್ಕೆ ಹೋಗಿ ಮಗು ಏನು ಮಾಡುತ್ತಿದೆ ನೋಡೋಣ. ಮಗು? ಮುದುಕ ಮತ್ತೆ ಮಾತನಾಡಲೇ ಇಲ್ಲ. ಸಂದೇಹ, ಭಯ ಏನೂ ಇಲ್ಲದೆ ಸ್ವಾಮಿ ನಡೆದತ್ತ ಹಿಂಬಾಲಿಸುವ ನಾಯಿಯಂತೆ ಅವನು ಜಾನ್ ವಾಲ್ಜಾನನ ಹಿಂದೆ ಗುಡಿಸಲನ್ನು ಹೊಕ್ಕ. ಕಾಸೆಟ್ಟಳನ್ನು ಮುದುಕ ತನ್ನ ಹಾಸಿಗೆಯಲ್ಲೇ ಮಲಗಿಸಿದ. ಬೆಂಕಿ ಕಾಯಿಸಿಕೊಳ್ಳುತ್ತಾ ಇಬ್ಬರೂ ರೊಟ್ಟಿ ಬೆಣ್ಣೆ ತಿಂದು ದ್ರಾಕ್ಷಾರಸ ಕುಡಿದರು. ಮುದುಕ ಏನೇನೋ ಚಿಂತಿಸುತ್ತಾ ಜಾನನ ಮಂಡಿಯ ಮೇಲೆ ಅಂಗೈಯನ್ನಿರಿಸಿ, ಅಲ್ಲಾ ದೇವರು, ನನ್ನ ಗುರುತೇ ಹಿಡಿಯಲಿಲ್ಲವಲ್ಲ ನೀವು. ಪ್ರಾಣ ಒತ್ತೆ ಇಟ್ಟು ಪ್ರಾಣದಾನ ಮಾಡುವುದು, ಆಮೇಲೆ ಆ ಬಡ ಪ್ರಾಣಿಯನ್ನು ಮರೆತೇ ಬಿಡುವುದೇ? ಅದು ಕೂಡದು. ಆದರೆ ನೀವು ಮರೆಯಬಹುದು, ಅವನು ಮರೆತಾನೆ. ಅಯ್ಯೋ ಅಯ್ಯೋ ಎಂದು ಹಲುಬಿದನು. ಅಧ್ಯಾಯ 8. ಸನ್ಯಾಸಿನಿಯರ ಮಠವನ್ನು ತೊರೆದು ಮತ್ತೆ ನಗರದಲ್ಲಿ ಉಳಿದರೆ ಅಪಾಯ ತಪ್ಪಿದ್ದಲ್ಲ ಎಂದು ಜಾನ್ ಅರಿತನು. ಆ ಮಠವೇ ಅವರಿಗೆ ಆಸರೆ. ಆದರೆ ಅಲ್ಲಿ ಆಡಳಿತದವರ ಅನುಮತಿ ಇಲ್ಲದೆ ಅವನು ಇರಲು ಅವಕಾಶವಿರಲಿಲ್ಲ. ಪತ್ತೆಯಾದರೆ ಪೊಲೀಸರ ವಶಕ್ಕೆ ಒಪ್ಪಿಸಿಬಿಡುವ ಸಂಭವ. ಬೆಳಗಿನ ಜಾವ ಜಾನ್ನನ್ನು ಎಬ್ಬಿಸಿ, ಮುದುಕ, ದೇವರೂ, ನೀವು ಬಂದಿರುವುದು ಒಳ್ಳೆಯ ಸಮಯದಲ್ಲಿ, ಅಂದರೆ ಇಲ್ಲಿನ ಕೆಟ್ಟ ಗಡಿಗೆಯಲ್ಲಿ. ಈ ಮಠದಲ್ಲಿ ಒಬ್ಬ ಸೋದರಿಗೆ ವಿಪರೀತ ಕಾಯಿಲೆ. ಮಠದವರು ಯಾರೂ ಹೊರಗೆ ತಿರುಗಾಡುತ್ತಲೇ ಇಲ್ಲ. ಆಕೆ ಸಾಯುತ್ತಿದ್ದಾಳೋ ಏನೋ. ಆ ಜೀವಕ್ಕಾಗಿ 40 ಗಂಟೆಗಳ ಕಾಲದ ಅಖಂಡ ಪ್ರಾರ್ಥನೆ ನಡೆಯುತ್ತಿದೆ ಮಠದಲ್ಲಿ. ಆಕೆ ದೊಡ್ಡ ತಪಸ್ವಿನಿ. ಸಾಯುವವರಿಗಾಗಿ ಪ್ರಾರ್ಥನೆ, ಆಮೇಲೆ ಸತ್ತವರಿಗಾಗಿ ಪ್ರಾರ್ಥನೆ, ಇವೆಲ್ಲ ಶಾಸ್ತ್ರೋಕ್ತವಾಗಿ ನಡೆಯುತ್ತವೆ. ಇನ್ನು ಆದ್ದರಿಂದ ಬೆಳಗಾಗುವವರೆಗೂ ಯಾರೂ ನಿಮ್ಮನ್ನು ಪತ್ತೆ ಹಚ್ಚುವುದಿಲ್ಲ. ಬೆಳಗಾದ ಮೇಲೆ ಹೇಗೋ ಎಂದು ನುಡಿದನು. ಆಗ ಒಂದು ಸಲ ದೇವಮಂದಿರದ ಗಂಟೆಯ ಸದ್ದಾಯಿತು. ಆಗೋ, ಆಕೆಯ ಪ್ರಾಣ ಹೋಯಿತು. ಇನ್ನೂ ಕೇಳುತ್ತೀರಿ ನೀವು? ಆಗೋ, ಮತ್ತೆ ಹೀಗೆ ಕಳೆಬರ ಸಾಗಿಸುವ ತನಕ 1 ದಿನ ಪೂರ್ತಿ ಗಂಟೆ ಹೊಡೆಯುತ್ತಲೇ ಇರುತ್ತಾರೆ. ಆಗೋ ಎಂದು ಅವನು ಜಾನನಿಗೆ ಹೇಳಿದನು. ದೇವರೂ, ನಾನೇನೋ ನೀವು ಆಕಾಶದಿಂದ ಇಳಿದವರು ಎಂದು ಸುಮ್ಮನಿರುತ್ತೇನೆ. ನಿಮ್ಮ ಗುಣ, ಶೀಲ, ನೀವು ಮಾಡಿರುವ ಪುಣ್ಯ ಕೆಲಸ ನನಗೆ ಗೊತ್ತು. ಆದರೆ ಈ ತಾಯಂದಿರು, ಅವರಿಗೆ ಒಪ್ಪಿಗೆಯಾಗಬೇಕಾದರೆ ನೀವು ಮಠದ ಹೆಬ್ಬಾಗಿಲಿನಿಂದಲೇ ಬರಬೇಕಲ್ಲ ಎಂದು ಅವನು ತಲೆ ಕೆರೆದನು. ಹೆಬ್ಬಾಗಿಲಿನಿಂದ ನನ್ನನ್ನು ಹುಡುಕಿಕೊಂಡು ಬರಬೇಕಲ್ಲ ಎಂದು ರಾಗ ಎಳೆದನು. ಆಗ ಗಂಟೆಯ ಶಬ್ದ ಬಿರುಸಾಯಿತು. ಆಗೋ, ಎಲ್ಲ ಸನ್ಯಾಸಿನಿಯರೂ ಮೃತಳ ಕೋಣೆಯೊಳಕ್ಕೆ ಹೋಗುತ್ತಿದ್ದಾರೆ. ಅಲ್ಲಿ ಎಲ್ಲರೂ ಒಟ್ಟಾಗಿ ಆಕೆಯ ಆತ್ಮಕ್ಕೆ ಶಾಂತಿ ಕೋರಿ ಪ್ರಾರ್ಥನೆ ಮಾಡುತ್ತಾರೆ. ಯಾಕೋ ಏನೋ ಬೆಳಗಿನ ಜಾವದಲ್ಲೇ ಸಾವು ಹೆಚ್ಚು. ಅದು ಸರಿ, ನೀವು ಒಂದು ಕೆಲಸ ಮಾಡಿ, ಬಂದ ದಾರಿಯಲ್ಲೇ ಹಿಂದಕ್ಕೆ ಹೋಗಿ ದೊಡ್ಡ ಬಾಗಿಲಿಂದ. ಜಾನ್ ವಾಲ್ಜಾನ್ ನಡುಗಿದನು. ಹುಲಿ ಕರಡಿ ತುಂಬಿದ್ದ ಕಾಡನ್ನು ದಾಟಿ ಬಂದ ಕೂಡಲೇ
ಗೆಳೆಯನೊಬ್ಬ ಅದೇ ದಾರಿ ಹಿಡಿದು ಮತ್ತೆ ಹಿಂದಕ್ಕೆ ಹೋಗು ಎಂದ ಹಾಗಾಯಿತು ಅವನಿಗೆ. ಆ ರಸ್ತೆಯ ತುಂಬ ಇನ್ನೂ ಪೊಲೀಸರು ಪಹರೆ ತಿರುಗುತ್ತಿರಬಹುದು. ತನ್ನ ಕೊರಳನ್ನು ಹಿಸುಕಲು ಕ್ರೂರ ಮುಷ್ಟಿಗಳು ಸಾಲಾಗಿ ಸಿದ್ಧವಾಗಿರಬಹುದು. ಚೌಕದ ಮೂಲೆಯಲ್ಲಿ ಜೇಬೆರ್ಟ್ ಹಲ್ಲು ಕಡಿಯುತ್ತಾ ಕುಳಿತಿರಬಹುದು ಎಂದೆನಿಸಿತು. ಅದು ಅಸಾಧ್ಯ, ಆಗದ ಮಾತು. ಫಾಚಲವಾನ್, ನಾನು ಆಕಾಶದಿಂದ ಇಳಿದೆ ಅಲ್ಲವೇ? ನಿಜ ದೇವರು ನನಗೆ ಹೇಳಬೇಕೇ ನೀವು? ದೇವರು ನಿಮ್ಮನ್ನು ಆ ಲೋಕದಿಂದ ಮೇಲಕ್ಕೆತ್ತಿ ಒಂದು ಸಲ ಕಣ್ಣಾರ ನೋಡಿ ಮನಸಾರ ಮೆಚ್ಚಿ ಸುಖವಾಗಿರು ಎಂದು ಹರಸಿ ಮತ್ತೆ ಕೆಳಕ್ಕೆ ಇಳಿಸಿದ. ಗೊತ್ತು, ಸನ್ಯಾಸಿಗಳ ಮಠದಲ್ಲಿ ಇಳಿಸುವ ಬದಲು ತಪ್ಪಿ ಈ ಮಠದಲ್ಲಿ ಇಳಿಸಿಬಿಟ್ಟ. ಗೊತ್ತು. ಅಗೋ ಗಂಟೆ, ಅದರ ಅರ್ಥ ಏನು ಗೊತ್ತೇ? ಬಾಗಿಲು ಕಾಯುವವನು ಈಗ ನಗರದ ಕಚೇರಿಗೆ ಹೋಗಿ ಸಾವಾಗಿದೆ ಎಂದು ತಿಳಿಸಿ ವೈದ್ಯರನ್ನು ಕರೆತರಬೇಕು. ಅವರು ಬಂದು ನಾಡಿ ಹಿಡಿದು ನೋಡಿ ಪ್ರಾಣ ಹೋಗಿದೆ ಎಂದು ಬರೆದುಕೊಟ್ಟ ಮೇಲೆ ಮುಂದಿನ ಕೆಲಸ. ಇದೆಲ್ಲ ಸಾವಿನ ಶಾಸ್ತ್ರ. ಮಗುವಿನ ಹೆಸರೇನು? ಇನ್ನೂ ನಿದ್ದೆ. ಪಾಪ, ಕಾಸೆಟ್. ಮೊಮ್ಮಗಳಾಗಬೇಕೋ? ಅವಳನ್ನು ನಾನು ಸುಲಭವಾಗಿ ಸಾಗಿಸಿಬಿಡುತ್ತೇನೆ. ತಾಪತ್ರಯವೇ ಇಲ್ಲ. ಬೆನ್ನ ಮೇಲೆ ಬುಟ್ಟಿ, ಬುಟ್ಟಿಯೊಳಗೆ ಕೂಸು. ಹೊರಗೆ ಹೊರಡುತ್ತೇನೆ. ಏನಯ್ಯ ಅದು? ಬುಟ್ಟಿ. ಮುಗಿಯಿತು ಕೆಲಸ. ಮಗು ಸದ್ದು ಮಾಡದೇ ಇದ್ದರಾಯಿತು. ಹಣ್ಣು ಮಾರುವವಳು ಒಬ್ಬಳಿದ್ದಾಳೆ, ನನಗೆ ಗೊತ್ತು. ಅವಳು ಕಿವುಡಿ, ನನ್ನ ತಂಗಿ ಮಗಳು. ಒಂದು ದಿವಸದ ಮಟ್ಟಿಗೆ ಇರಿಸಿಕೋ ಅಂತ ಕೂಗುತ್ತೇನೆ ಅವಳ ಕಿವಿಯಲ್ಲಿ. ಆಯಿತು. ಆಮೇಲೆ ನಿಮ್ಮ ಸಂಗಡ ದೊಡ್ಡ ಬಾಗಿಲಿಂದ ಅವಳೂ ಬರಬಹುದು. ಆದರೆ ನೀವು ಒಳಗೆ ಬಂದದ್ದು ಗೊತ್ತಾಗಬಾರದು, ಹೊರಗೆ ಹೋಗುವುದೂ ತಿಳಿಯಬಾರದಲ್ಲ. ನೀನೇ ಹುಡುಕು ಉಪಾಯವನ್ನು. ಬುಟ್ಟಿಯೋ ಗಂಟೋ. ಮುದುಕ ಎಡಗೈಯಿಂದ ತನ್ನ ಕಿವಿಯನ್ನು ಹಿಡಿದು ಎಳೆದುಕೊಳ್ಳುತ್ತಾ ಮುಖವನ್ನು ಜೋಲು ಬಿಟ್ಟನು. ಅವನಿಗೆ ಏನೂ ತೋಚಲಿಲ್ಲ. ತಿರುಗಿ ಗಂಟೆ ಸದ್ದು. ಅಗೋ, ವೈದ್ಯ ಹೊರಕ್ಕೆ ಹೊರಟ. ಬರೆದುಕೊಟ್ಟಾಗಿದೆ. ಸ್ವರ್ಗಕ್ಕೆ ರಹದಾರಿನ. ಇನ್ನು ಆ ಪೆಟ್ಟಿಗೆ ಬರುತ್ತೆ ಮಠದೊಳಕ್ಕೆ. ಅದರೊಳಗೆ ದೇಹವನ್ನು ಇರಿಸಾಯಿತು. ಅಂದರೆ ಬಂತು ನನಗೆ ಕರೆ. ಮೊಳೆ ಹೊಡೆದು ಮುಚ್ಚಳ ಬಿಗಿಯುವುದಕ್ಕೆ. ಅದಕ್ಕಾಗಿಯೇ ಒಂದು ಕೋಣೆ ಇದೆ. ಅದಕ್ಕೆ ಬೀದಿ ಕಡೆಯಿಂದ ಪ್ರವೇಶ. ನನ್ನ ಕೆಲಸ ಪೂರೈಸಿತು ಅಂದರೆ ಆ ಬಾಗಿಲು ತೆರೆಯುವುದು. 4 ಜನರು ಅಲ್ಲೇ ಕಾದಿರುತ್ತಾರೆ. ಗಂಡಸರು. ಬರೀ ಪೆಟ್ಟಿಗೆ ಬರುತ್ತೆ, ಭರ್ತಿ ಪೆಟ್ಟಿಗೆ ಹೋಗುತ್ತೆ. ಅಷ್ಟೇ ಬದುಕಿನ ಜೀವಾಳ ಎಂದು ಅವನು ಮಾತು ಮುಗಿಸಿದ. ಆಗ ಮತ್ತೊಂದು ಕಡೆ ಗಂಟೆ ಬಾರಿಸಿದರು. ಮುದುಕ ಎದ್ದು ಕಾಲಿಗೆ ಗಂಟೆ ಕಟ್ಟಿಕೊಂಡು, ಇದೇನು ಬಂತಪ್ಪ ವಿಪತ್ತು? ಯಾವತ್ತೂ ಇಲ್ಲದ್ದು ಆ ಕಡೆಯ ಗೋಪುರದ ಗಂಟೆ ಎನ್ನುತ್ತಾ ಅವನು, ಸ್ವಾಮಿ ಮಾಡಿಲೀನ್, ಏನೋ ಅದಲು ಬದಲಾದ ಹಾಗೆ ಕಾಣಿಸುತ್ತೆ. ನನ್ನನ್ನು ಈಗಲೇ ಕರೆಯುತ್ತಿದ್ದಾರೆ. ಇಲ್ಲೇ ಇರಿ, ಓಡಾಡಬೇಡಿ. ದೊಡ್ಡ ಯಜಮಾನಿಯವರೇ ಕರೆಯುತ್ತಿದ್ದಾರೆ. ಹಸಿವಾದರೆ ನೋಡಿ, ಅಲ್ಲೇ ಆ ಹಲಗೆ ಮೇಲೆ ರೊಟ್ಟಿ ಇದೆ, ಬೆಣ್ಣೆ ಇದೆ, ಸೀಸೇನೂ ಅಲ್ಲೇ ಇದೆ ಎಂದು ಹೇಳಿ ಟಣ ಟಣ ಸದ್ದು ಮಾಡುತ್ತಾ ಮಠದ ಕಡೆಗೆ ನಡೆದನು. ಬಂದೆ ಬಂದೆ ಎಂದು ಕೂಗಿಕೊಂಡು ವೇಗವಾಗಿ ಹೋದನು. ಮಠದವರೊಂದಿಗೆ ಮಾತನಾಡಲು ಫಾಚಲವಾನ್ ಪ್ರತ್ಯೇಕವಾದ ಒಂದು ಕೋಣೆಗೆ ಹೋಗಬೇಕಾಯಿತು. ಅದನ್ನು ಅವನು ಸಮೀಪಿಸುತ್ತಲೇ ಸುತ್ತಮುತ್ತಲಿನ ಸನ್ಯಾಸಿನಿಯರು ಅತ್ತಿತ್ತ ಓಡಿದರು. ಮೆಟ್ಟಲು ಹತ್ತಿದವನೇ ಬಾಗಿಲನ್ನು ತಟ್ಟಿದ. ಒಳಗಿಂದ ಶುಭಮಸ್ತು, ಬಾ ಎಂಬ ದನಿ ಕೇಳಿಸಿತು. ಅಲ್ಲಿ ಮಠದ ಯಜಮಾನಿ ಕುಳಿತಿದ್ದಳು. ತೋಟಗಾರನನ್ನು ಆಕೆ ಫಾವಾನ್ ಎಂದೇ ಸಂಬೋಧಿಸುವುದು ವಾಡಿಕೆ. ಫಾವಾನ್, ನಿನಗೆ ಏನೋ ಹೇಳುವುದಿದೆ. ತಾಯಿಯವರ ಸಮಕ್ಷದಲ್ಲಿ ನಾನೂ ಹೇಳುವುದಿದೆ ಎಂದ ತೋಟಗಾರ ಎಂದೂ ಇಲ್ಲದ ಹೆಚ್ಚು ಧೈರ್ಯದಿಂದ ಹೇಳತೊಡಗಿದ. ಯಜಮಾನಿಗೆ ಆಶ್ಚರ್ಯವಾಯಿತು. ಏನದು ಎಂದಳು. ನನ್ನದೊಂದು ಬೇಡಿಕೆ ಎನ್ನುತ್ತಾ ಮುದುಕ ತೊದಲಿ ತತ್ತರಿಸುತ್ತಾ ತನ್ನದೇ ಆದ ಗ್ರಾಮ್ಯ ಭಾಷೆಯಲ್ಲಿ ತನಗೆ ವೃದ್ಧಾಪ್ಯ ಬಂದಿರುವುದನ್ನೂ, ತೋಟದ ಕೆಲಸ ಹೆಚ್ಚಾಗಿರುವುದನ್ನೂ, ರಾತ್ರಿ ಹಗಲು ಚಾಕರಿ ಮಾಡಬೇಕಾಗಿರುವುದನ್ನೂ, ಕಲ್ಲಂಗಡಿ ಹಣ್ಣಿನ ಗಿಡಗಳು ಮಂಜಿಗೆ ಹಾಳಾಗುತ್ತಿರುವುದನ್ನೂ ವಿವರಿಸಿದ. ಅನಂತರ ತನಗೆ ಒಬ್ಬ ತಮ್ಮನಿದ್ದಾನೆ. ಅದನ್ನು ಕೇಳಿ ಸನ್ಯಾಸಿನಿ ಬೆಚ್ಚಿದಳು. ಆತ ಮುದುಕ. ಸನ್ಯಾಸಿನಿಗೆ ಸಮಾಧಾನ ದೊರೆತಂತೆ ತೋರಿತು. ಒಳ್ಳೆಯ ಕೆಲಸಗಾರ, ತೋಟದ ಕೆಲಸವನ್ನು ಬಲ್ಲವ. ಆತನ ಸಹಾಯ ದೊರೆಯಲು ಅವಕಾಶ ಇಲ್ಲದಿದ್ದರೆ ತಾನು ಚಾಕರಿಯನ್ನು ಬಿಟ್ಟೇ ಬಿಡಬೇಕಾಗುತ್ತದೆ. ಆತನಿಗೆ ಒಬ್ಬಳು ಮಗಳಿದ್ದಾಳೆ. ಅವಳನ್ನು ಮಠಕ್ಕೆ ಸೇರಿಸಿಕೊಂಡು ದೇವರ ದಾರಿಯಲ್ಲಿ ನಡೆಸಬೇಕು. ಆಕೆ ಈ ಮಠದ ಪ್ರಭಾವದಿಂದ
ಸನ್ಯಾಸಿನಿಯಾಗಿ ಜನ್ಮವನ್ನು ಪಾವನ ಮಾಡಿಕೊಳ್ಳಲಿ ಎಂದು ಮುಂತಾಗಿ ವಿನಯದಿಂದ ಕೇಳಿಕೊಂಡ. ಅವನ ಮಾತನ್ನು ಶಾಂತತೆಯಿಂದ ಕಿವಿಗೆ ಹಾಕಿಕೊಳ್ಳುತ್ತಿದ್ದ ಯಜಮಾನಿ ಜಪಮಾಲೆ ತಿರುಗಿಸುವುದನ್ನು ನಿಲ್ಲಿಸಿ, ಸಂಜೆಯೊಳಗೆ ನೀನು ಒಂದು ಕಬ್ಬಿಣದ ಹಾರೆ ತರಬೇಕಲ್ಲ, ಭಾರ ಎತ್ತುವುದಿದೆ ಎಂದಳು. ಆಗಬಹುದು ಎಂದು ಮುದುಕ ಉತ್ತರ ಕೊಡುತ್ತಲೇ ಅವಳು ಅವನನ್ನು ಅಲ್ಲೇ ನಿಲ್ಲಿಸಿ ಮಠದೊಳಕ್ಕೆ ಹೋದಳು. ಅಲ್ಲಿ ಇತರ ಎಲ್ಲ ಸನ್ಯಾಸಿನಿಯರೂ ಗುಂಪು ಸೇರಿದ್ದರು. ಅವರೊಂದಿಗೆ ಸಮಾಲೋಚನೆ ನಡೆಸಿದಳು.